ಇನ್ನು ಮುಖ್ಯವಾಗಿ ಇದೆಲ್ಲವನ್ನು ಕೂಡ ನೋಡಬೇಕು ಅಂತಂದ್ರೆ ಸ್ವಲ್ಪ ಹಿಸ್ಟ್ರಿಯನ್ನು ನೋಡಬೇಕಲ್ಲ. ಸೊ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಚುನಾವಣೆಯ ಹಿಸ್ಟ್ರಿ ಏನಿದೆ, ಒಂದು 3-4 ಎಲೆಕ್ಷನ್ಗಳ ರಿಸಲ್ಟ್ಗಳನ್ನು ನೋಡೋಣ. ಅಲ್ಲಿ ಹೇಗೆ ಬಿಜೆಪಿಗೆ ಹೇಗಿದೆ, JDSಗೆ ಹೇಗಿದೆ, ಕಾಂಗ್ರೆಸ್ಸಿಗೆ ಹೇಗಿದೆ ಅಂತೇಳಿ. ಒಂದು ಕ್ಷೇತ್ರಕ್ಕೆ 3 ಕ್ಷೇತ್ರದ ಕೌಂಟ್ರು. ಗ್ರಾಮೀಣಕ್ಕೆ ಡಾಕ್ಟರ್ ಆದರೆ ಕಾಂಗ್ರೆಸ್ ಪಾಲಿಗೂ ಕೂಡ ಟಫ್ ಟಾಸ್ಕ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಾಲಿಗೆ ಟಫ್ ಟಾಸ್ಕ್ ಅನ್ನೋದಾದರೆ JDS ಪಾಲಿಗೂ ಕೂಡ ಟಾಸ್ಕ್ ಟಫ್ ಆಗಲೇಬೇಕು ಅಂತೇಳಿ. ಸೊ ಏನೆಲ್ಲ ಲೆಕ್ಕಾಚಾರಗಳಿಗೆ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಕ್ಷೇತ್ರ ಸೊ ಏನಿದೆ ಅಂತ ಹೇಳಿ. ಸೊ ಇಲ್ಲಿ 2009ರ ಫಲಿತಾಂಶವನ್ನು ನಿಮಗೆ ನೋಡೋದಾದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಿಗೆ ಎಷ್ಟು ಏನು ಎತ್ತ ಅಂತ ಹೇಳಿ JDS ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು. ಅಲ್ಲಿ ಗೆಲುವನ್ನು ಸಾಧಿಸಿದ್ರು. 4,93,302 ಮತಗಳನ್ನು ಪಡ್ಕೊಂಡು ಬಿಜೆಪಿಯಿಂದ CP ಯೋಗೇಶ್ವರ್ ಕಣಕ್ಕಿಳಿದಿದ್ರು. 3,63,027 ಮತಗಳನ್ನು ಪಡ್ಕೊಂಡು ಆಗ ಕಾಂಗ್ರೆಸ್ನಿಂದ ತೇಜಸ್ವಿನಿ ಗೌಡ, ಈಗ ಬಿಜೆಪಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯರು, 1,92,822 ಮತಗಳನ್ನು ಅವತ್ತು ಪಡ್ಕೊಂಡಿದ್ರು. 2013ರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿರ್ತಾರೆ. ಹಾಗಾಗಿ ಬೈ ಎಲೆಕ್ಷನ್ ನಡೆಯುತ್ತೆ. ಕಾಂಗ್ರೆಸ್ನಲ್ಲಿ DK ಸುರೇಶ್ ಅವರು ಅಖಾಡಕ್ಕೆ ಇಳಿತಾರೆ. ಆಗ ಮೊದಲನೇದಾಗಿ ಅವರು ಲೋಕಸಭೆಗೆ ಪಾದಾರ್ಪಣೆ ಮಾಡೋದು, ಗೆಲುವನ್ನು ಸಾಧಿಸ್ತಾರೆ. 5,78,608 ಮತಗಳನ್ನು ಪಡ್ಕೊಂಡು. JDSನಿಂದ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿರ್ತಾರೆ, ಸೋಲ್ತಾರೆ. ಬಟ್ 4,41,000 ಮತಗಳನ್ನು ಪಡ್ಕೊಂಡಿರ್ತಾರೆ. ಇನ್ನು 2014ರಲ್ಲಿ ಕಾಂಗ್ರೆಸ್ನಿಂದ DK ಸುರೇಶ್ ಅವರು ಮತ್ತೆ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸ್ತಾರೆ. 6,52,723 ಮತಗಳನ್ನು ಪಡ್ಕೊಳ್ತಾರೆ. ಬಿಜೆಪಿ ಮುನಿರಾಜು ಕೂಡ 4,21,243 ಮತಗಳನ್ನು ಪಡ್ಕೊಳ್ತಾರೆ. JDSನಿಂದ ಪ್ರಭಾಕರ್ ರೆಡ್ಡಿ 3,17,870 ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ 2019ರಲ್ಲಿ ಕಾಂಗ್ರೆಸ್ನಿಂದ ಮತ್ತೆ DK ಸುರೇಶ್ ಅವರು ಕಳೆದ 3 ಎಲೆಕ್ಷನ್ಗಳನ್ನು, ಒಂದು ಬೈ ಎಲೆಕ್ಷನು 2 ಪೂರ್ಣ ಎಲೆಕ್ಷನನ್ನು ತಗೊಂಡಿದ್ದನ್ನು ವೋಟ್ ಶೇರ್ ಮಾತ್ರ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. 8,78,258 ಮತಗಳನ್ನು ಪಡ್ಕೊಳ್ತಾರೆ. ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಅವರು ಕೊನೆಯ ಕ್ಷಣದಲ್ಲಿ ನಾಮಪತ್ರವನ್ನು ಸಲ್ಲಿಸೋಕೆ ಹೇಳ್ತಾರೆ. 6,71,388 ಮತಗಳನ್ನು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಬಿಜೆಪಿ ಮತ್ತು JDS ಮತಗಳು ಒಟ್ಟಾಗಿ ಅಲ್ಲಿ ಸೇರ್ಕೊಂಡ್ಬಿಟ್ರೆ ತುಂಬ ಚಾನ್ಸಸ್ ಇದೆ ಅನ್ನುವಂಥ ಲೆಕ್ಕಾಚಾರ ಈಗ ಮೈತ್ರಿಗೆ. ಹಾಗಿದ್ದಾಗ ಈ ಬೆಂಗಳೂರು ಗ್ರಾಮಾಂತರ ಇದರಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಪ್ರತಿಯೊಂದು ಲೋಕಸಭೆಯಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬರೋದು ಯಾವ್ಯಾವುದು ಅಂತಂದರೆ ಕುಣಿಗಲ್ಲು, ರಾಜರಾಜೇಶ್ವರಿ ನಗರ, ಆನೇಕಲ್ಲು, ಮಾಗಡಿ, ರಾಮನಗರ, ಕನಕಪುರ, ಚನ್ನಪಟ್ಟಣ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ನೋಡೋದಾದರೆ ಬಿಜೆಪಿ ಅಲ್ಲಿ 48,151 ಮತಗಳನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ 74,000 ಮತಗಳನ್ನು ಪಡ್ಕೊಂಡಿದೆ. JDS 46,000 ಮತಗಳನ್ನು ಪಡ್ಕೊಂಡಿದೆ. ಅಲ್ಲಿ ಕಾಂಗ್ರೆಸ್ನ ಡಾಕ್ಟರ್ ರಂಗನಾಥ್ ಅವರು ಗೆಲುವನ್ನು ಸಾಧಿಸಿರೋದು 26,000 ಚಿಲ್ಲರೆ ಅಂತರವನ್ನು ಅವರು ಪಡ್ಕೊಂಡಿದ್ದಾರೆ. ಅಲ್ಲಿ ಇನ್ನು RR ನಗರದಲ್ಲಿ ಬಿಜೆಪಿಯ ಪ್ರಾಬಲ್ಯ ಇಲ್ಲಿದೆ. ಗೆಲುವು ಬಿಜೆಪಿ ಮುನಿರತ್ನ ಅವರು ತಗೊಂಡಿದ್ದು 11,842 ಮತಗಳ ಅಂತರ ಅವರದು. ಬಿಜೆಪಿ 1,27,000 ಮತಗಳನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ 1,16,000 ಮತಗಳನ್ನು ಪಡ್ಕೊಂಡಿದೆ. JDS 7,000 ಮತಗಳನ್ನು ಪಡ್ಕೊಂಡಿದೆ. ಇಲ್ಲಿ JDS ಸ್ವಲ್ಪ ಕಡಿಮೆ ಇದೆ. ಇನ್ನು ಆನೇಕಲ್ಗೆ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ಅಲ್ಲಿ ಕಾಂಗ್ರೆಸ್ನಿಂದ B ಶಿವಣ್ಣ ಅವರು ಗೆದ್ದಿದ್ದಾರೆ. ಅದರ ಅಂತರ 31,000 ಇದೆ. ಬಿಜೆಪಿ 1,03,000 ಮತಗಳನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ 1,37,000 ಮತಗಳನ್ನು ಪಡ್ಕೊಂಡಿದೆ. JDS 6,415 ಮತಗಳನ್ನು ಅಲ್ಲಿ ಪಡ್ಕೊಂಡಿರೋದು. ಮಾಗಡಿಗೆ ಬರೋದಾದರೆ ಮಾಗಡಿಯಲ್ಲಿ ಗೆಲುವನ್ನು ಕಾಂಗ್ರೆಸ್ನ HC ಬಾಲಕೃಷ್ಣ ಗೆದ್ದಿದ್ದಾರೆ. 11,839 ಮತಗಳ ಅಂತರ. ಬಿಜೆಪಿ 20,197 ಮತಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ 94,650 ಮತಗಳು, JDS 82,811 ಮತಗಳನ್ನು ಪಡ್ಕೊಂಡಿದೆ. ಸೊ ಅಲ್ಲಿ ನೋಡ್ಕೊಳ್ಳಿ, ಆನೇಕಲ್ನಲ್ಲಿ JDSಗೆ ಕಡಿಮೆ ಇತ್ತು, RR ನಗರದಲ್ಲಿ JDSಗೆ ಕಡಿಮೆ ಇತ್ತು. ಬಟ್ ಮಾಗಡಿಯಲ್ಲಿ ಬಿಜೆಪಿ ಕಡಿಮೆ ಇದೆ, JDSಗೆ ಅಭೂತಪೂರ್ವವಾದಂಥ ಇದೆ. ಇದೇ ಮೈತ್ರಿಯಲ್ಲಿ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ. ರಾಮನಗರದಲ್ಲಿ ಕಾಂಗ್ರೆಸ್ ಇಕ್ಬಾಲ್ ಹುಸೇನ್ ಅವರು ಗೆದ್ದಿದ್ದಾರೆ. 10,715 ಮತಗಳನ್ನು. ಬಿಜೆಪಿ 12,912 ಮತಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ 87,000 ಮತ, JDS 76,000 ಮತಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು ಈ ಬಾರಿ. ಸೊ ಹಾಗಾಗಿ ಇವೆಲ್ಲವೂ ಕೂಡ ನಮಗೆ ಬೂಸ್ಟ್ ಕೊಡುತ್ತೆ. ಎಲ್ಲಿ ಬಿಜೆಪಿಗೆ ಜಾಸ್ತಿ ಇದೆಯೋ ಅಲ್ಲಿ ಬಿಜೆಪಿ ವೋಟ್ಗಳನ್ನು ತಗೊಳುತ್ತೆ, ಎಲ್ಲಿ JDS ಜಾಸ್ತಿ ಇದೆಯೋ ಅದು JDS ತೆಗೆದುಕೊಳ್ಳುತ್ತೆ. ಅದಿಷ್ಟು ಕೂಡ ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಮತ್ತು JDS ಮೈತ್ರಿ ಅದು. ಇನ್ನು ಕನಕಪುರಕ್ಕೆ ಬರೋದಾದರೆ ಕಾಂಗ್ರೆಸ್ನ DK ಶಿವಕುಮಾರ್ ಗೆದ್ದಿದ್ದಾರೆ. 1,22,000 ಮತಗಳ ಅಂತರ. ಕಾಂಗ್ರೆಸ್ ಅಲ್ಲಿ 1,43,000 ಮತಗಳನ್ನು ಪಡ್ಕೊಂಡ್ರೆ JDS 20,000, ಬಿಜೆಪಿ 19,000 ಮತಗಳನ್ನು ಪಡ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ JDSನ HD ಕುಮಾರಸ್ವಾಮಿ ಗೆದ್ದಿರೋದು 15,915 ಮತಗಳ ಅಂತರದಲ್ಲಿ. ಬಿಜೆಪಿ 80,000 ಮತಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ 15,000 ಮತಗಳು, JDS 96,000 ಮತಗಳನ್ನು ಅಲ್ಲಿ ಪಡ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಅಲ್ಲಿ ಬಿಜೆಪಿಯ M ಕೃಷ್ಣಪ್ಪ ಗೆದ್ದಿದ್ದಾರೆ. ಅಂತರ 49,699 ಮತಗಳು.
ಸೊ ಕಾಂಗ್ರೆಸ್ ಅಲ್ಲಿ 1,46,521 ಮತಗಳನ್ನು ಪಡ್ಕೊಂಡ್ರೆ ಬಿಜೆಪಿ 1,96,000 ಮತಗಳನ್ನು ಪಡ್ಕೊಂಡಿದೆ. JDS 24,000 ಮತಗಳು ಮಾತ್ರ. ಓಕೆ, ನನ್ನ ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಹಲವು ಲೆಕ್ಕಾಚಾರಗಳು ವಿಧಾನಸಭೆಯಲ್ಲಿ ಬರುವಂಥ ಲೆಕ್ಕಾಚಾರಗಳಿಗೂ ಮತ್ತು ಲೋಕಸಭೆಯಲ್ಲಿ ಬರುವಂಥ ಲೆಕ್ಕಾಚಾರಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ವಿಧಾನಸಭೆಯಲ್ಲಿ ಜನ ವೋಟ್ ಹಾಕೋದಕ್ಕೂ ಲೋಕಸಭೆಗೂ ಹಾಕುವಂಥದ್ದಕ್ಕೂ ವೋಟ್ ಹಾಕೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬೆಂಗಳೂರು ಗ್ರಾಮಾಂತರದ್ದು ಈ ಬಾರಿ ಟಫ್ ಏನಾಗುತ್ತೆ? ಡಾಕ್ಟರ್ ಮಂಜುನಾಥ್ ಅವ್ರು ನಿಂತರೆ ಹೇಗೆ, ನಿಲ್ಲದೇ ಇದ್ರೆ ಹೇಗೆ? ವಿಧಾನಸಭೆಯಲ್ಲಿ ಜನ ನೋಡಿದ್ದು ಹೇಗೆ, ಲೋಕಸಭೆಯಲ್ಲಿ ನೋಡೋ ರೀತಿ ಹೇಗೆ? ಸುಕೇಶ್. ಅರುಣ್, ಒಂದು ಸ್ಪಷ್ಟ, ಎರಡು ವಿಚಾರ. ಲೋಕಸಭೆ ಮತ್ತು ವಿಧಾನಸಭೆಗೆ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಜನ ಮತ ಹಾಕುವಾಗ ನೋಡುವಂಥ ವಿಚಾರಗಳು ಇರ್ಬೋದು, ಅಥವಾ ನಾಯಕತ್ವ ಇರ್ಬೋದು, ಅಥವಾ ಪಕ್ಷ ಇರ್ಬೋದು, ಅದೇ ಬೇರೆ ಆಗಿರುತ್ತೆ. ಇನ್ನೊಂದು ಕಡೆ ಮೈತ್ರಿ ಅಂತ ಮಾಡ್ಕೊಂಡಾಗ್ಲೂ ಕೂಡ ಕಾಮನ್ ಮ್ಯಾನ್ ಇರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರೇ ಇರ್ಬೋದು, ನಾಯಕರುಗಳು ಕೈ ಕೈ ಹಿಡಿದುಕೊಂಡು ಕೈ ಮೇಲೆತ್ತಿ ಒಟ್ಟೊಟ್ಟಿಗೆ ಪ್ರಚಾರ ಮಾಡಿದ ಹೊರತಾಗಿಯೂ ಕೂಡ ಅವರು ಅದನ್ನು ಸ್ವೀಕರಿಸುವ ರೀತಿ ಹೇಗೆ ಅನ್ನೋದ್ರ ಮೇಲೆ ಮೈತ್ರಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ಅಂದರೆ ಕಳೆದ 5 ವರ್ಷದ ಹಿಂದೆ ಕಾಂಗ್ರೆಸ್ ಮತ್ತು JDS ಒಬ್ಬರನ್ನೊಬ್ಬರು ಬಿಟ್ಟಿರಲು ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯ ಮೈತ್ರಿಯಲ್ಲಿ ಕೈ ಎತ್ಕೊಂಡು ಹೋಗಿ ಎಲ್ಲೆಲ್ಲಿ ಅಡ್ಡಡ್ಡ ಬಿದ್ದರು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಬಾರಿ BJP ಮತ್ತು JDSನ ಮೈತ್ರಿ ಆದ ಕೂಡಲೇ ಎಲ್ಲರೂ ಒಗ್ಗೂಡ್ತಾರೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಇದನ್ನು ಹೊರತುಪಡಿಸಿ 2013 ಅಥವಾ 2009ರಿಂದ ಲೋಕಸಭೆ ಚುನಾವಣೆಯಲ್ಲಿ ನಡೆದಂತಹ ವೋಟಿಂಗ್ ಪ್ಯಾಟರ್ನ್ ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗಿದ್ದಾರೆ. ಕುಮಾರಸ್ವಾಮಿ ಅವರ ಗೆಲುವು ಮತ್ತು 2013 ಅವರ ರಾಜೀನಾಮೆಯ ನಂತರದ ಬೈ ಎಲೆಕ್ಷನ್ಲಿ ಸುರೇಶ್ ಅವರ ಗೆಲುವು ಆರಂಭವಾದ ನಂತರದಲ್ಲಿ ಉಪಚುನಾವಣೆಯೂ ಸೇರಿದಂತೆ 3 ಚುನಾವಣೆಯನ್ನು ಗೆದ್ದಿರುವಂತಹ DK ಸುರೇಶ್ ಪ್ರತಿ ಚುನಾವಣೆಯಲ್ಲೂ ತಮ್ಮ ವೋಟಿನ ಗ್ರಾಫ್ ಅನ್ನು ಏರಿಸಿಕೊಂಡು ಹೋಗಿರುವಂಥದ್ದು ಕಾಣಿಸ್ತಾ ಇದೆ. ಆದರೆ JDSಗೂ ಬೇಸಿದೆ, BJPಯೂ ಕೂಡ ನಗರ ಭಾಗದಲ್ಲಿ ಬೇಸನ್ನ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಟಫ್ ಫೈಟ್. ಆದರೆ ಡಾಕ್ಟರ್ ಮಂಜುನಾಥ್ ಅವರು ಬಂದರೆ ಅವರನ್ನು ಜನ ಸ್ವೀಕರಿಸುವುದು ಹೇಗೆ ಅನ್ನೋದ್ರ ಮೇಲೆ ಪಕ್ಷವನ್ನ ಮೀರಿದಂಥ ಇಮೇಜನ್ನು ಅವರು ಹೊರಚೆಲ್ಲುವಲ್ಲಿ ಯಶಸ್ವಿ ಆದರೆ ಸಹಜವಾದ ಟಫ್ ಫೈಟಿಗೆ ಬಂದು ನಿಲ್ಲುತ್ತೆ. ನೆಕ್ ಟು ನೆಕ್ ಅನ್ನುವಂಥ ಫೈಟಿಗೆ ಬಂದು ನಿಲ್ಲಬಹುದು ಅನ್ನುವಂತಹ ರಾಜಕೀಯ ವಿಮರ್ಶೆಗಳು ನಡೀತಾ ಇದೆ. ಅಕಸ್ಮಾತ್ ಡಾಕ್ಟರ್ ಮಂಜುನಾಥ್ ಅವರನ್ನು ಹೊರತುಪಡಿಸಿ ರಾಜಕೀಯವಾಗಿ ಜಿದ್ದಾಜಿದ್ದಿ ಅನ್ನೋದು ಬೇರೆ ಇನ್ಯಾರು ಅಭ್ಯರ್ಥಿ ಆದರೆ DK ಸುರೇಶ್ ಅವರು ಸ್ವಲ್ಪ ಮಟ್ಟಿಗಾರ ನಿಟ್ಟುಸಿರನ್ನು ಬಿಡಬಹುದೇನೋ. ಆದರೆ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದೇ ಹೌದಾದರೆ ಬೇರೆ ಬೇರೆ ಕಾರಣ, ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಅಂದರೆ ಬೆಂಗಳೂರು ನಗರದ ಸಾಕಷ್ಟು ದೊಡ್ಡದಾದ 3 ವಿಧಾನಸಭಾ ಕ್ಷೇತ್ರಗಳು, ಬೆಂಗಳೂರಿಂದ ಹೊರವಲಯದಲ್ಲಿರುವಂಥ ಗ್ರಾಮೀಣ ಮತ್ತು ತುಮಕೂರಿಗೆ ಸೇರುವಂತಹ ಕುಣಿಗಲ್ಲೂ ಸೇರಿದಂತೆ ಸಂಪೂರ್ಣ ಗ್ರಾಮೀಣ ಭಾಗದಿಂದ ಸೇರುವಂಥ 5 ಕ್ಷೇತ್ರಗಳು. ಆದರೆ ಈ 3 ಕ್ಷೇತ್ರಗಳಲ್ಲಿರುವಂಥ ಮತದಾರರ ಸಂಖ್ಯೆ ಮತ್ತು ಹೊಸ ಮತದಾರರು, ಅರ್ಬನ್ ವೋಟರ್ಸ್ ಇವೆಲ್ಲವೂ ಕೂಡ ಬೇರೆದೇ ಪರಿಣಾಮ ಬೀರಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.